ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರ್ಪಟ್ಟ ಕೋಲಾರ ಜಿಲ್ಲೆಯಲ್ಲಿ ಒಂದು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಕೊಡಬೇಕಂತ ಅಲ್ಪಸಂಖ್ಯಾತರ ಘಟಕದಿಂದ ಸನ್ಮಾನ್ಯ ಸೋನಿಯಾ ಗಾಂಧೀಜಿಯವರಿಗೂ AICC ಅಧ್ಯಕ್ಷರಿಗೂ ಸಹ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಈ ಸಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು, ಕೋಲಾರ ಜಿಲ್ಲೆಗೆ ಕೋಲಾರಲ್ಲಿ ಅಲ್ಪಸಂಖ್ಯಾತರು ಕೋಲಾರ ಟೌನಲ್ಲಿ ಭಾಳ ಜನ ಇದ್ದಾರೆ. ಈಗ ಕೊತ್ನೂರು ಮಂಜು ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ಅಲ್ಪಸಂಖ್ಯಾತರು ಬಹಳ ಇರುವ ಕಾರಣ ಅಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಅಕಾಮಡೇಷನ್ ಮಾಡಿಕೊಡ್ಬೇಕಂತ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಆ ದೇವರ ಆಶೀರ್ವಾದದಿಂದ ಆಗುತ್ತೆ ಅಂತ ನಂಬಿಕೆ ಸಹ. ಸ್ವತಂತ್ರ ತಂದು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಒಪ್ಪಿಸಿದ್ದು ಕಾಂಗ್ರೆಸ್ ಪಕ್ಷ. ಸೊ ಈ ದೇಶದಲ್ಲಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವಿಶ್ರಾಂತಿಯಿಂದ ದೇಶದ ಪ್ರತಿಯೊಬ್ಬರು ಕಟ್ಟ ಕಡೆಯ ರೀತಿ ಇವತ್ತು ಭಾರತ ದೇಶ ಮುಂದೆ ಹೋಗ್ತಾ ಇದ್ದಿತ್ತು. ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷದ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಒಬ್ಬರಿಗೆ ಅಲ್ಪಸಂಖ್ಯಾತರಿಗೆ ಅಕಾಮಡೇಷನ್ ಮಾಡಿಕೊಡ್ತಾರೆ. ಆ ಒಂದು ನಂಬಿಕೆ ನನಗೆ. ಅದಕ್ಕೆ ಹೈಕಮಾಂಡ್ ಇದೆ. ಹೈಕಮಾಂಡ್ ಅಲ್ಲಿ ಏನು ತೀರ್ಮಾನ ಆಗುತ್ತೋ ಅದೇ ಲಾಸ್ಟ್ ಅಂತ ನಾನು ಭಾವಿಸ್ತೀನಿ.